ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು. ಬುರುಳಿ ಫ್ರೈಡೆ ಬಂದಿದೆ, ಯಾರನ್ನ ಕರೆಸ್ತಾ ಇದ್ದೀರಾ? ಹೊಸ ಅಡುಗೆಗಳನ್ನ ಏನಾದ್ರು ತೋರಿಸ್ತಾ ಇದ್ದೀರಾ? ನಾವು ಬರ್ಕೋಬೇಕಾ ಬರ್ಕೋಬಾರ್ದಾ? ಖಂಡಿತವಾಗ್ಲೂ ಬರ್ಕೊಳ್ಳೇಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಸುಚಿತ್ರಾ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಸುಚಿತ್ರಾ ನಮಸ್ಕಾರ, ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಏನೋ ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ದೀರಾ ಇವತ್ತು? ನಮಸ್ಕಾರ. ಇವತ್ತು ಮಟನ್ ಕೈಮಾಲಿ ಸ್ಪೆಷಲ್ ಕಬಾಬ್ ಕರಿ, ಕಾಶ್ಮೀರಿ ರೆಸಿಪಿ ಇದು. ಓಕೆ, ಕಬಾಬ್ ಕರಿ ಮಾಡ್ತಾ ಇದ್ದೀನಿ. ಕಬಾಬ್ ಕರಿ ಅಂದ್ರೆ ಚಿಕನ್ ಅಲ್ಲ, ಮಟನ್ ಅಲ್ಲ? ಇದು ಮಟನ್ ಅಲ್ಲಿ ಚಿಕನ್ ಕೈಮಾಲು ಮಾಡಬಹುದು. ಚಿಕನ್ ಕೈಮಾಲು ಮಾಡಬಹುದು, ಮಟನ್ ಕೈಮಾಲು ಮಾಡಬಹುದು. ಇವಾಗ ನಾವು ಮಾಡ್ತಿರೋದು ಮಟನ್ ಕೈಮಾಲು. ಮಟನ್ ಕೈಮಾಲು. ನೀವು ಬರ್ಬೇಕಾದ್ರೆ ಫಸ್ಟ್ ಇಲ್ಲಿ ನೋಡ್ತೀನಿ ಐಟಮ್ ಎಷ್ಟಿದೆ. 4 4 4 8 4 3 12 12 3 15 ಐಟಮ್ ಇಟ್ಕೊಂಡ್ ಬಂದಿದ್ದೀರಾ. ಓಕೆ, ಏನೇನ್ ತಂದಿದ್ದೀರಾ ಹೇಳ್ಬಿಡಿ ಕಬಾಬ್ ಕರಿ ಮಾಡಕ್ಕೆ. ಕಬಾಬ್ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಶುಂಠಿ, ಬೆಳ್ಳುಳ್ಳಿ, ಮೊಸರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಜೀರಿಗೆ, ಕಾಳು ಮೆಣಸಿನ ಪುಡಿ, ಕಡಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಈಗ ನಾನು ಮಸಾಲೆನ ರುಬ್ಕೋಬೇಕು. ರುಬ್ಕೊಳ್ಳಿ. ಈರುಳ್ಳಿ. ಎಸ್ ಮೇಡಮ್, ಹಾಕೊಳ್ಳಿ ಈರುಳ್ಳಿ. ಇದು ಮಟನ್ ಕಬಾಬ್ ಕರಿನಾ? ಕಬಾಬ್ ಕರಿ, ಕಾಶ್ಮೀರಿ ಕರಿ ಇದು. ಹೌದು. ಅರ್ಧ ಕೆಜಿಗೆ ಒಂದು ದೊಡ್ಡ ಈರುಳ್ಳಿ ಇಷ್ಟು. ಓಕೆ, ಅರ್ಧ ಕೆಜಿ ಕೈಮಾನಾ? ಶುಂಠಿ. ಓಕೆ, ಆಯ್ತು. ಕಬಾಬಿಗೆ ಬೇಕಾಗಷ್ಟು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಓಕೆ ಮೇಡಮ್. ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ. ಓಕೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಸ್ವಲ್ಪ ಇದೆ, ಹಾಕಿ. ಇಷ್ಟು ಹಾಕ್ತೀನಿ. ಫಸ್ಟ್ ಇದನ್ನ ರುಬ್ಕೊಳ್ಳೋಣ. ಓಕೆ, ಅದಕ್ಕೇನೆ ಕೈಮಾ ಹಾಕೊಳ್ತೀರಾ ಆಮೇಲೆ? ನೀರ್ ಹಾಕೊಳ್ಳೋದು ಬೇಡ, ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ಓಕೆ, ಅರ್ಧಂಬರ್ಧ ಆಗಿದೆ. ಓಕೆ, ಇದಕ್ಕೆ ಕೈಮಾ ಹಾಕ್ತೀನಿ. ಎಷ್ಟು ಅರ್ಧ ಕೆಜಿ ಕೈಮಾ ಇದೆಯಾ? ಓಕೆ, ಹಾಕೊಳ್ಳಿ. ಮಟನ್ ಕೈಮಾ, ಎಲ್ಲೋ ಪೌಡ್ರಾ? ಅರಿಶಿನ ಪುಡಿ ಹಾಕಿ. ಇದೊಂದು ಸ್ವಲ್ಪ ರುಬ್ಕೊಳ್ಳೋಣ. ರುಬ್ಕೊಳ್ಳಿ. ಅರ್ಧಂಬರ್ಧ ಹಾಕಿ ಇದಕ್ಕಿಂತ ಸ್ವಲ್ಪ ಖಾರದ ಪುಡಿ ಸ್ವಲ್ಪ. ಓಕೆ, ಕಬಾಬಿಗೆ ಬೇಕಾಗಷ್ಟು ಮತ್ತೆ ಗೊಜ್ಜಿಗೆ ಹಾಕ್ತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಧನಿಯಾ ಪುಡಿ ಸ್ವಲ್ಪ. ಓಕೆ, ಸ್ವಲ್ಪ ಜೀರಿಗೆ ಅಥವಾ ಜೀರಾ ಪೌಡರ್ ಸಹ ಹಾಕೋಬಹುದು. ಓಕೆ, ಸ್ವಲ್ಪ ಗರಂ ಮಸಾಲ, ಎಲ್ಲ ಸ್ವಲ್ಪ ಸ್ವಲ್ಪ, ಕಾಲ್ ಸ್ಪೂನ್ ಅಷ್ಟು. ಓಕೆ, ಇದು ಕಬಾಬ್ಗಾ? ಹೌದು. ಪೆಪ್ಪರ್ ಪೌಡರ್ ಸ್ವಲ್ಪ. ಓಕೆ, ಇದಕ್ಕೇನೆ ಕಡಲೆ ಹಿಟ್ಟು 1 ಸ್ಪೂನ್, ವೆರಿ ಗುಡ್, ಬೈಂಡಿಂಗ್ ಬರೋದಕ್ಕೆ. ಕಾರ್ನ್ಫ್ಲೋರ್ 1 ಸ್ಪೂನ್. ಓಕೆ, ಸೇರಿಸಿ ಎಲ್ಲ ರುಬ್ಬಿಡ್ತೀರಾ? ರುಬ್ಬೋದು. ರುಬ್ಬಿಡಿ ಮೇಡಮ್, ಒಂದು ಗತಿ ಕಾಣಿಸಿ. ಅದಕ್ಕೆ ನೀರು ಮಾತ್ರ ಹಾಕಂಗಿಲ್ಲ? ಇಲ್ಲ, ನೀರು ಬೇಡ. ಅಷ್ಟು ನಿಮಗೆ ತಿರ್ಗ್ಸಕ್ ಹಾಕ್ತಾ ಇಲ್ಲ ಅಂದ್ರೆ ಎಗ್ ಹಾಕೋಬಹುದು. ಓಕೆ, ಬೈಂಡಿಂಗ್ ಬರುತ್ತೆ. ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಆಯ್ತಾ? ಆಯ್ತು. ಓಕೆ, ಕೈಲಿ ಬೇಕಾದ್ರೆ ಶೇಪ್ ಮಾಡ್ಕೋಬಹುದು. ಮಾಡಿ ಮೇಡಮ್. ಈ ತರ ಯಾವ್ದಾರ ಸ್ಪೂನ್ ಹಿಂಭಾಗ ಇರುತ್ತಲ್ಲ, ಜಸ್ಟ್ ಹೀಗೆ. ಓಕೆ, ಸೀಕ್ ಕಬಾಬ್ ಶೇಪ್ ಕೊಡೋದಕ್ಕೆ ಓಕೆ, ಮನೆಯಲ್ಲಿರೋಂಥದ್ರ ಸ್ಪೂನ್ ಬ್ಯಾಕ್ ಸೈಡ್ ಅಲ್ಲಿ ಓಕೆ ಮಾಡ್ಕೋಬಹುದು. ಓಕೆ ಮೇಡಮ್. ಓಕೆ, ಬಿಡಿ, ಹಂಗೇನೆ ನಿಧಾನಕ್ಕೆ ಬಿಡಿ. ಅದು ಹೀಗೆ ಮಾಡಿದಾಗ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಂದಾಗ ಒಳಗಡೆ ಬೇಯಕ್ಕೆ ಈಸಿ ಆಗುತ್ತೆ. ಎಸ್,
ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಮಾಡಿ ಮಾಡಿ ಮಾಡಿ. ಕೈಲೂ ಸಹ ಶೇಪ್ ಮಾಡಾಕ್ಬೋದು. ಓಕೆ ಡಿಪೆಂಡ್ಸ್, ಸೈಜ್ ಇನ್ನ ಸಣ್ಣ ಮಾಡ್ಕೋಬೋದು. ಓಕೆ ಮೇಡಮ್. ಅದೊಂದು ಸೈಡ್ ಆಯ್ತಾ ಇರಲಿ, ಒಂದು ಸೈಡು ಕರಿ ಪ್ರಿಪೇರ್ ಮಾಡ್ಕೊಳ್ಳೋಣ, ಗೊಜ್ಜು. ಓಕೆ ಮೇಡಮ್, ಈ ಕಡೆ ಇಟ್ಕೊಂಡ್ಬಿಡ್ಲಾ? ಚೆನ್ನಾಗಿ ಸೀದ್ರೆ ಚೆನ್ನಾಗಿರುತ್ತಲ್ಲ ಇದು? ಇಲ್ಲ, ಆಮೇಲೆ ಸ್ವಲ್ಪ ತಂದೂರಿ ಎಫೆಕ್ಟ್ ಕೊಡೋಣ. ಓಕೆ, ಅದನ್ನ ತಗೊಂಡು ಇದ್ರ ಮೇಲೆ ಹಾಕೋಣ. ಓಕೆ ಮೇಡಮ್. ಜಾಸ್ತಿ ತುಂಬಾ ಬ್ರೌನ್ ಆಗೋದು ಬೇಡ, ಯಾಕಂದ್ರೆ ಮತ್ತೆ ಮಾಡ್ತೀವಿ. ಓಕೆ ಮೇಡಮ್. 2 ಸೈಡ್ ಸ್ವಲ್ಪ ಬೆಂದ್ರೆ ಸಾಕು. ರೆಡಿ ಆಯ್ತು, ಇದೊಂದು ಲೆವೆಲ್ಗೆ ಆಯ್ದಾಕದ? ಸ್ವಲ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರಂತ ಈರುಳ್ಳಿ. ಓಕೆ, ಅಂದ್ರೆ ನೀವು ಇದರೊಳಗೆ ನೀವು ಸಾರು ಮಾಡಿ ಇದನ್ನ ಕಬಾಬ್ ಎಫೆಕ್ಟ್ ಕೊಟ್ಟು ಅದರೊಳಗೆ ಮುಳುಗಿಸ್ತೀರಾ? ಹೌದು. ಓಹೋ, ಡಿಫ್ರೆಂಟ್ ಆಗಿರುತ್ತೆ ಇದು. ಹೌದೌದು. ಚಿಕನ್ ಅಲ್ಲೂ ಇದೇ ತರ ಮಾಡ್ತಾರೆ. ಚಿಕನ್ ಕಬಾಬ್ ನ ಮಾಡಿ ಅದನ್ನ ಸಾರಲ್ಲಿ ಹಾಕ್ತಾರೆ. ಕಬಾಬ್ ಮಸಾಲ ಅಂತಾನೆ ಹೇಳ್ಕೋಬಹುದು. ಹೌದೌದು, ಗಟ್ಟಿ ಇರುತ್ತೆ, ತೆಳು ಇರಲ್ಲ ಅಷ್ಟು. ಅದು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಾಮೂಲಿ ಚಿಕನ್ ಎಲ್ಲ ಖಾಲಿ ಆಗ್ಬಿಟ್ಟು ಕಬಾಬ್ ಉಳ್ಕೊಂಡ್ಬಿಟ್ಟಿರ್ತಲ್ಲ, ಅವಾಗ ಅದನ್ನ ಹಾಕ್ಬಿಡ್ತಾರೆ. ಹೌದು, ಇದು ನಥಿಂಗ್ ಬಟ್ ನಮ್ಗೆ ಇದು ಸೀಖ್ ಕಬಾಬ್ ಆಗುತ್ತೆ. ಹೌದೌದು. ಈ ಕಡೆ ನಾವು ಮಟನಿನ ಒಂದು ಕಬಾಬ್ ಮಾಡ್ಕೊಳ್ತಾ ಇದೀವಿ, ಈ ಕಡೆ ಅದಕ್ಕೆ ಸಾಂಬಾರನ್ನ ಮಾಡ್ಕೊಳ್ತಾ ಇದೀವಿ. ಎಸ್ ಮೇಡಮ್, ಹಾಕಿ. ಶುಂಠಿ ಬೆಳ್ಳುಳ್ಳಿ ಸೀಕಿಗೂ ಹಾಕಿದೀವಿ. ಓಕೆ, ಒಂಚೂರು 1/4 ಸ್ಪೂನ್ ಅಷ್ಟು ಓಕೆ, ಮಸಾಲಾಗೆ ಬೇಕಾಗಷ್ಟು. ಓಕೆ ಮೇಡಮ್. ಓಕೆ ಓಕೆ, ಆಮೇಲೆ ಟೊಮ್ಯಾಟೊ ಹಾಕಿ ಹಾಕಿ. ಇದಕ್ಕೇನು ರುಬ್ಕೊಳ್ಳೋದು ಬೇಕಾಗಿಲ್ಲ? ಟೊಮ್ಯಾಟೊ ರುಬ್ಬಿ ಸಹ ಹಾಕೋಬಹುದು. ಓಕೆ, ಸ್ವಲ್ಪ ಉಪ್ಪು ಹಾಕ್ತೀನಿ, ಆಮೇಲೆ ಹಾಕೋಣ. ಟೊಮೆಟೊ ಬೇಯಲಿ. ಓಕೆ, ಚೂರು ಅರಿಶಿಣದ ಪುಡಿ ಹಾಕೊಳ್ಳಿ ಮೇಡಮ್. ಸ್ವಲ್ಪ ಟೊಮೆಟೊ ಮೆತ್ತಗಾಗಲಿ. ಓಕೆ, ಸಾಕು, ಆಫ್ ಮಾಡ್ಬಿಡ್ತೀನಿ. ಕಬಾಬ್ ರೆಡಿ ಆಗಿದೆ. ಕಬಾಬ್ನ ಸಾರಲ್ಲಿ ಹಾಕ್ಬೇಕು ಅಷ್ಟೇನೆ. ಸಾರಲ್ಲಿ ಹಾಕಿದ್ರೆ ಕಬಾಬ್ ಕರಿ ರೆಡಿ ಆಗುತ್ತೆ. ಇದು ಕಾಶ್ಮೀರಿ ಸ್ಪೆಷಲ್ ಆದಂತ ಒಂದು ಗ್ರೇವಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಮೇಡಮ್, ಹಾಕಿ ಹಾಕಿ ಹಾಕಿ. ಧನಿಯಾ ಪೌಡರ್ ಸ್ವಲ್ಪ. ಓಕೆ, ಮತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತೀವಿ. ಓಕೆ, ಹಾಕ್ಬೋದಿಲ್ಲ. ಗರಂ ಮಸಾಲ ಸ್ವಲ್ಪ. ಓಕೆ, ಪೆಪ್ಪರ್ ಪೌಡರ್. ಎಸ್, ಗ್ರೇವಿಗೆ ಏನೇನು ಹಾಕ್ತಾ ಇದೀವಿ ಎಲ್ಲ ಹಾಕ್ತಾ ಇದೀವಿ. ಹೌದು. ಓಕೆ, ನಾವು ಈ ಕಡೆ ಕಬಾಬ್ನ ಸ್ವಲ್ಪ ತಂದೂರಿ ಎಫೆಕ್ಟ್ ಕೊಡೋಣ. ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ ಹಾಕಿ ಹಾಕಿ. ಉಪ್ಪು, ಮಸಾಲೆಗೆ ಬೇಕಾಗಷ್ಟು, ಗೊಜ್ಜಿಗೆ ಬೇಕಾಗಷ್ಟು. ನಾವಿಲ್ಲಿ 2 ಕೆಲಸ ಒಟ್ಟಿಗೆ ಮಾಡ್ತಾ ಇದೀವಿ. ಒಂದು ಶೀಖ್ ಕಬಾಬ್ನ ಮಾಡ್ಕೊಂಡ್ವಿ, ಅದು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಾದ್ಮೇಲೆ ಅದಕ್ಕೆ ಕಬಾಬ್ ಎಫೆಕ್ಟ್ನ ಕೊಡಬೇಕು. ಕಬಾಬ್ ಎಫೆಕ್ಟ್ ಅಂದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಅದನ್ನ ಸುಡ್ತಾ ಇದೀವಿ ನಾವು. ಒಂದು 2 ನಿಮಿಷ ಲೀಡ್ನ ಕ್ಲೋಸ್ ಮಾಡಿ ಮಾಡಿ. ಇದಿಲ್ಲ ಅಂದ್ರೂ ಹಾಗೆ ಶಾಲೋ ಫ್ರೈ ಮಾಡಿ ಸಹ ಹಾಕೋಬಹುದು. ಅಲ್ಲ, ಬಟ್ ಏನಂದ್ರು ನೀವು ಕಬಾಬ್ ಅಂತ ಹೇಳಿದ ತಕ್ಷಣ ಈ ಫ್ಲೇವರ್ ನಿಮಗೆ ಆ ಗ್ರೇವಿನಲ್ಲಿ ಬರಬೇಕು. ತಂದೂರಿ ಫ್ಲೇವರ್ ಬಂದಿಲ್ಲ ಅಂದ್ರೆ ಮಜಾನೇ ಇರಲ್ಲ. ಹೌದು. ಸಖತ್ತಾಗಿ ಬಂದಿದೆ, ಇದು ಅದ್ಭುತವಾಗಿ ಬಂದಿದೆ. 2 ಹಸಿಮೆಣಸಿನಕಾಯಿ ಹಾಕೋಣ. ಖಾರಕ್ಕ ಇಷ್ಟೇ ಗ್ರೇವಿನ ಇದು ಸುಚಿತ್ರಾ? ಅಷ್ಟೇ, ಗಟ್ಟಿ ಗಟ್ಟಿ ಮಸಾಲ. ಗಟ್ಟಿ ಮಸಾಲನಾ? ಹೌದು. ಇದು ಬಾಯ್ಲ್ ಆಗುವಾಗ ಅದನ್ನ ಹಾಕೋಣ. ನೋಡಿ ಕುದೀತಾ ಇದೆ, ಹಾಕೋಣ. ಹಾಕ್ಬಿಡಿ. ಸಾಕಾ ಇದು?
ಚೂರು ಫ್ಲೇಮ್ ಕಡಿಮೆ ಮಾಡಿ. ಲಿಡ್ನ ಮುಚ್ಚಿಬಿಡಿ. ಮುಚ್ಕೋಣ. ಮತ್ತೆ ಲಿಡ್ನ ಮುಚ್ಚಿ. ಯಾವ್ದ್ರ ಜೊತೆ ತಿನ್ನೋದು ಸುಚಿತ್ರಾ? ರೊಟ್ಟಿ ಜೊತೆ, ರೋಟಿ ಜೊತೆ. ಚಪಾತಿ ಅಷ್ಟೇ, ದೋಸೆಗೆಲ್ಲ ಚೆನ್ನಾಗಿಲ್ಲ ಇದು. ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ರೆಡಿ ಆಗಿದೆ ಅಲ್ವಾ? ಹಾ, ಇನ್ನೊಂದು 7-8 ನಿಮಿಷ ಬೇಯಬೇಕಾಗುತ್ತೆ ಇದ್ರ ಜೊತೆ. ಒಳಗಡೆ ಬೇಯಬೇಕು. ಮಸಾಲೆ ಹಿಡ್ಕೊಂಡು. ಆಫ್ ಮಾಡಿ. ಗಟ್ಟಿ ಗೊಜ್ಜು. ಹೌದು, ಆಗಿದೆ. ಡಿಶ್ ಔಟ್ ಮಾಡ್ಕೊಳ್ಳಿ. ಕಬಾಬ್ ಮಸಾಲಾ ಕರಿ ತಯಾರಾಗಿದೆ. ಕಬಾಬ್ ಮಸಾಲಾ ಕರಿ, ಮಟನ್ ಕಬಾಬ್ ಮಸಾಲಾ ಕರಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಸುಚಿತ್ರಾ ಅವರು. ಇದು ತುಂಬಾ ಅದ್ಭುತವಾಗಿ ಮಾಡಿರುವಂತದ್ದು. ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕಬಾಬ್ ಕರಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ತರಿತರಿಯಾಗಿ ರುಬ್ಬಿ, ಕೈಮಾ, ಅರಿಶಿನ ಹಾಕಿ ಗ್ರೈಂಡ್ ಮಾಡಿ. ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕಡ್ಲೆ ಹಿಟ್ಟು, ಕಾರ್ನ್ಫ್ಲೋರ್ ಹಾಕಿ ರುಬ್ಬಿಕೊಂಡು ಉಪ್ಪು ಸೇರಿಸಿ ಶೀಖ್ ಕಬಾಬ್ ಆಕಾರದಲ್ಲಿ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಗ್ರಿಲ್ ಮೇಲೆ ಬೇಯಿಸಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಮೊಸರು, ಉಪ್ಪು ಹಾಕಿ ಬೇಯಿಸಿ ಹಸಿಮೆಣಸಿನಕಾಯಿ, ಬೇಯಿಸಿದ ಕೈಮಾ ಹಾಕಿ ಮಿಕ್ಸ್ ಮಾಡಿ. ಈಗ ಕಬಾಬ್ ಕರಿ ಸವಿಯಲು ಸಿದ್ಧ. ಮೇಡಮ್, ಟೇಸ್ಟ್ ಮಾಡ್ಬಿಡೋದಾ? ಟೇಸ್ಟ್ ಮಾಡಿ. ಒಂದು ಕಬಾಬ್ ಹಾಕೊಳ್ಳ? ಅದ್ಭುತವಾದಂತ ಕಬಾಬು. ಫಸ್ಟು ಕಬಾಬ್ನ ಶೀ ಕಬಾಬ್ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ತಂದೂರ್ ಕಬಾಬ್ ಮಾಡಿ, ತಂದೂರ್ ಕಬಾಬ್ ಆದ್ಮೇಲೆ ಇದು ಸ್ವಲ್ಪ ತಣ್ಣಗೆ ಹಾಕ್ಬೇಕದು. ಬಿಸಿ ಇದ್ದಾಗ ನಮ್ಮ ಕೈಮಾ ಸಾರ್ ತರ ಆ ತರ ಅಂದ್ರೆ ತಂದೂರ್ ಎಫೆಕ್ಟ್ ಕಾಣುತ್ತೆ. ತಂದೂರಿ ಎಫೆಕ್ಟ್ ಇದೆ. ಗೊತ್ತಾಗುತ್ತೆ. ಇಲ್ಲೂ ಮಾಡ್ತಾರೆ. ಹೌದು. ಏನದು ಶೀಖ್ ಕಬಾಬ್ ಕರಿ ಕರಿ ಅಲ್ಲ? ಮಾಡಿ ಸಿಗುತ್ತೆ ಇಲ್ಲಿ. ಮಾಡಿರೋ ಒಂದ್ ಕಬಾಬು 4 ಕೈಮಾ ಉಂಡೆಗೆ ಈಕ್ವಲ್. ದಪ್ಪ ಇದೆ ಸೈಜು, ಸ್ಮಾಲ್ ಮಾಡ್ಕೋಬಹುದು. ತಿಂತೀರಾ? ಬೇಡವಾ? ಚೆನ್ನಾಗಿ ಹೊಸ ಡಿಶ್ಶು, ಹೊಸ ರುಚಿ, ಅದ್ಭುತವಾದಂತಹ ಒಂದು ಕರಿ ಇದು. ಮಾಮೂಲಿ ಕೈಮಾ ಮಾಡ್ಕೊಂಡು ತಿನ್ಬಿಡ್ತೀವಿ, ಅದಲ್ಲ. ಇದೊಂದ್ಸರಿ ತಿನ್ನೋಡಿ, ತುಂಬಾ ಇಷ್ಟಪಡ್ತಾರೆ. ತುಂಬಾ ಜನಕ್ಕೆ ಒಂದು ಇಷ್ಟ ಆಗುತ್ತೆ. ಟ್ರೈ ಮಾಡಿ, ಮತ್ತೆ ತಿಳಿಸಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರುಜಿ ಅವ್ರನ್ನ ಕರ್ಸ್ಕೊಳ್ತಾ ಇದೀವಿ. ಆರೋಗ್ಯದ ಬಗ್ಗೆ ಮತ್ತು ಆಹಾರದ ಕ್ರಮ ಬಗ್ಗೆ ಮಾತಾಡ್ತಾ ಇದೀವಿ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಏನ್ ಗುರುಜಿ, ಟಾಟಿಲಿಂಗ್ ಎಲ್ಲ ಸಿಕ್ಬಿಟ್ಟಿದೆ ನಿಮ್ಗೆ? ತಿರ್ಗಾ ಸಿಕ್ಬಿಟ್ಟಿದ್ಯಾ? ಸೀಸನ್ ಆಗೋಯ್ತಲ್ಲ? ಇನ್ನು ಬರ್ತಾ ಇದೆ. ಸಿಗ್ತಾ ಇದೆಯಾ? ಇನ್ನು ಸಿಗ್ತಾ ಇದೆ. ಮೋಸ್ಟ್ಲಿ ನಿಮ್ಮ ಮನೆ ಕಡೆ ಬರ್ಬೋದು. ನಮ್ಮ ಮನೆಗಿಂತ ಹೊರಗಿದ್ದಾನೆ ಆ ಕಡೆ. ಸಿಗ್ತಾ ಇಲ್ಲ ನಮ್ಗೆ. Okay. ಓಕೆ, ಏನ್ ಮಾಡ್ತಾ ಇದ್ದೀರಿ ಗುರುಜಿ? ಒಂದು ಹೊಸ ಕಾಂಬಿನೇಷನ್. ಓಕೆ, ಸಾಧಾರಣ ಯಾರು ಮಾಡಲ್ಲ. ಓಕೆ, ಹಾಗಾಗಿ ತೋರ್ಸೋಣ. ಹೇಳಿ ಗುರುಜಿ. ಇದರಲ್ಲಿ ಮಾವಿನ ಹಣ್ಣು ಮತ್ತು ತಾಟಿನಿಂಗಿನ ಸಲಾಡ್ ಮಾಡೋಣ. ತಾಟಿನಿಂಗು ಮಾವಿನ ಹಣ್ಣಿನ ಸಲಾಡ್. ಬೇಕಾಗುವ ಸಾಮಗ್ರಿಗಳು: ತಾಟಿನಿಂಗು, ಮಾವಿನ ಹಣ್ಣು, ಕಾಳು ಮೆಣಸಿನ ಪುಡಿ, ಬ್ಲಾಕ್ ಸಾಲ್ಟ್. ಸಿಪ್ಪೆ ತೆಗೆದು ಹೆಚ್ಕೊಂಡಿರುವಂತಹ ಮಾವಿನ ಹಣ್ಣು. ಓಕೆ. ಏನೋ ಮಾವಿನ ಹಣ್ಣು ಪ್ರತಿ ವರ್ಷ ಅನ್ಕೊಳ್ತೀವಿ ಈ ವರ್ಷ ಜಾಸ್ತಿ ಬರುತ್ತೆ ಅಂತ. ಡಿಸೆಂಬರ್ ಒಂದು ಸಮೀಕ್ಷೆ ಕೊಡ್ತಾರೆ, ಈ ವರ್ಷ ಮಾವಿನ ಸುರಿಮಳೆ ಅಂತಾರೆ. ಅದು ಜನವರಿ ಮಳೆ ಬಿದ್ದ ತಕ್ಷಣ ಈ ವರ್ಷ ಮಾವಿನ ಹಣ್ಣಿನ ಇದೇ ಇಲ್ಲ ಅಂತ ಹಾಕ್ತಾರೆ. ಆ ಮಳೆಯಿಂದ ಇದು ಹೋಯ್ತು ಅಂತ. ಆಮೇಲೆ ತಿರ್ಗಾ ಕರೆಕ್ಟ್ ಆಗಿ ಅದು ಇನ್ನೇನು ಮಾವಿನ ಹಣ್ಣು ಬರುತ್ತೆ ಅನ್ಬೇಕಾದ್ರೆ ಬೇಜಾನ್ ಮಳೆ ಶುರು ಆಗ್ಬಿಡುತ್ತೆ. ಇದೇನಪ್ಪ ಇದು? ಒಂಥರ ಪಾಪ ಬೆಳೆದವ್ರು ಏನ್ ಆಸೆ ಇಟ್ಕೊಂಡು ಬೆಳಿತಾರೆ ಗುರುಜಿ? ಬಹಳ ಕಷ್ಟ, ರೈತರಿಗೆ ಬಹಳ ಕಷ್ಟ. ಓಕೆ. ಸೊ ತಾಟಿನಿಂಗ್ನ ನೋಡಿ, ಒಳ್ಳೆ ಜಲ್ಲಿ ಕಾಣ್ತಿದೆ ನೋಡಿ. ಓಕೆ ಓಕೆ ಗುರುಜಿ. ಆಹಾ, ಅದ್ಭುತವಾದ ಕಾಂಬಿನೇಷನ್ ಬಿಡಿ, ಮಾತಾಡಂಗಿಲ್ಲ. ಬಟ್ ಅವತ್ತು ನೀವತ್ತೊಂದು ಜ್ಯೂಸ್ ಮಾಡ್ಕೊಟ್ಟಿರಲ್ಲ, ತುಂಬಾ ಚೆನ್ನಾಗಿತ್ತು. ತಾಟಿನಿಂಗ್ ಮಾಡ್ಕೊಟ್ಟಿರಲ್ಲ, ಅದಕ್ಕೆಂದ್ರೆ ನಾವು ಸ್ವಲ್ಪ ತಣ್ಣಗಿರೋ ನೀರು ಹಾಕಿ ಜಾಸ್ತಿ ಹಾಕ್ಬೇಕಾಗಿತ್ತು. ಓಕೆ, ಹಾಕಿದ್ರೆ ತಾಟಿಲಿಂಗು ಮತ್ತೆ ಎಳ್ನೀರ್ದೊಂದು ಕಾಂಬಿನೇಷನ್ ಮಾಡಬೇಕು ಗುರುಜಿ ಒಂದ್ಸರಿ. ಅದು ಇನ್ನೂ ಚೆನ್ನಾಗಿರುತ್ತೆ. ಹೌದು, ಎಳ್ನೀರ್ ಜೊತೆ ಇದನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಅದ್ಭುತವಾದ ಬಿಡಿ. ಅಲ್ಲ, ಅದ್ ರುಚಿ ನೋಡಕ್ ಗಟ್ಟಿಯಾಗಿ ನೀವಿರ್ಬೇಕಾದ್ರೆ ಪ್ರಯೋಗ ಮಾಡಕ್ ನಮ್ಗೇನ್ ಕಷ್ಟ. ಓಕೆ ಓಕೆ ಗುರುಜಿ.
ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ. ಆಯಿತು. ಲಿಟಲ್, ವೆರಿ ಲಿಟಲ್ ಬ್ಲ್ಯಾಕ್ ಸಾಲ್ಟ್, ವೆರಿ ಲಿಟಲ್. ಓಕೆ ಓಕೆ ಓಕೆ, ಸ್ವಲ್ಪನೇ ಸಾಕು. ಇದೆಲ್ಲಿ ಸಿಗುತ್ತೆ ಬ್ಲ್ಯಾಕ್ ಸಾಲ್ಟ್ ಗುರುಜಿ? ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ? ಮೊನ್ನೆ ಹಿಮಾಲಯಕ್ಕೆ ಹೋಗಿದ್ನಲ್ಲ, ಹೌದು ಗುರುಜಿ. ಅಲ್ಲಿ ಹಿಮಾಲಯನ್ ರಾಕ್ ಸಾಲ್ಟ್, ಓಕೆ ಆ ಮೈನ್ಸ್ನ ದೂರದಿಂದ ನೋಡಿದೆ. ಓಕೆ. ಅಲ್ಲಿ 8 ರೂಪಾಯಿ ಕೆ ಜಿ ಒಂದೊಂದು ಗಡ್ಡೆ, ಕೆ ಜಿಗೆ 8 ರೂಪಾಯಿ ಉಪ್ಪು. ಇಲ್ಲಿ ಐ ಥಿಂಕ್ 70 ರೂಪಾಯೋ 80 ರೂಪಾಯಿನೋ ತಗೋತಾರೆ. ಹೌದಾ? ಹಿಮಾಲಯನ್ ಉಪ್ಪು ಸಿಗುತ್ತಾ? ಪ್ಯೂರ್ ಹಿಮಾಲಯನ್. 1-2 ಕೆಜಿ ಹಾಕೊಂಬರ್ಬೇಕಾಯ್ತು ಗುರುಜಿ. ಮತ್ತೆ ಹೋಗೋದ್ರಲ್ಲಿ ಇದ್ದೀನಿ ಓಕೆ ಆವಾಗ. ಓಕೆ ಓಕೆ ಓಕೆ, ರೆಡಿ. ತಾಟಿ ಲಿಂಗು, ತಾಟಿ ನಿಂಗು, ತಾಟಿ ನುಂಗು, ಈ ಮೂರರ ಏನ್ ಬೇಕಾದ್ರೆ ಅನ್ಕೋಬಹುದು. ಈ ತಾಟಿ ನಿಂಗಿನ ಜೊತೆ ಅದ್ಭುತವಾಗಿರುವಂತ ಮಾವಿನ ಹಣ್ಣಿನ ಮಿಕ್ಸ್ ಅನ್ನ ಹಾಕಿ ಮಾಡಿರ್ತಕ್ಕಂಥ ಸಲಾಡು. ತಾಟಿ ನಿಂಗು ಮಾವಿನ ಹಣ್ಣಿನ ಸಲಾಡ್ ಗಮ್ಮಂತದೆ. ಮಾವಿನ ಹಣ್ಣು ಮತ್ತೆ ತಾಟಿ ನಿಂಗ್ ಹಾಕಿ ಮಾಡಿರುವಂಥದ್ದು ತುಂಬಾ ಸಖತ್ತಾಗಿದೆ. ಒಳ್ಳೊಳ್ಳೆ ಕಾಂಬಿನೇಷನ್. ಇದ್ರೊಳಗೆ ಏನೇನು ಹಾಕಿದ್ರು ಗುರುಜಿ, ಯಾವ ರೀತಿ ಮಾಡಿದ್ರು, ಮತ್ತೊಮ್ಮೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಾಟಿ ನಿಂಗು ಮಾವಿನ ಹಣ್ಣಿನ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಮಾವಿನ ಹಣ್ಣು, ತಾಟಿ ನಿಂಗು, ಕಾಳು ಮೆಣಸಿನ ಪುಡಿ, ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದರೆ ಆರೋಗ್ಯಕರ ತಾಟಿ ನಿಂಗು ಮಾವಿನ ಹಣ್ಣಿನ ಸಲಾಡ್ ಸವಿಯಲು ಸಿದ್ಧ. ಓಕೆ ಗುರುಜಿ, ಟೇಸ್ಟ್ ಮಾಡೋಣ ಗುರುಜಿ. ಆಮೇಲೆ ಗುರುಜಿ ಒಂದು ಪ್ರಶ್ನೆ ಇತ್ತು, ಒಂದು ಸ್ಪೂನ್ ತಿನ್ಬಿಟ್ಟು ಹೇಳ್ತೀನಿ. ಫ್ರೀಸ್ ಮಾಡಿ ಕೂಡ ತಿನ್ಬೋದು. ಒಂಥರ ಚೆನ್ನಾಗಿದೆ. ಅರೆ ತಾಟಿ ನಿಂಗ್ ಅಂತ ಗೊತ್ತಾಗ್ತಾ ಇಲ್ಲ ಅದು. ಹೌದು, ಬಟ್ ಏನಂದ್ರೆ ಇದು ಕಾಂಬಿನೇಷನಲ್ಲಿ ರಿಸಲ್ಟೆಂಟ್ ಟೇಸ್ಟ್ ಒಂದು. ಆಮೇಲೆ ಈ ಮಾವಿನ ಹಣ್ಣು ಬೇರೆ ಹಣ್ಣುಗಳನ್ನ ಮುಂದೆ ಬಿಡ ಡಾಮಿನೇಟ್ ಮಾಡ್ಬಿಡೋದು. ಡಾಮಿನೇಟ್ ಮಾಡಕ್ ಬಿಡ್ತಾರೆ. ಗುರುಜಿ ಒಂದು ಸ್ಮಾಲ್ ಪ್ರಶ್ನೆ. ಈಗ ಜಾಸ್ತಿ ಜನಕ್ಕೆ ಸ್ಲಿಪ್ ಡಿಸ್ಕ್, ಮನೇಲಿ ಕೆಲಸ ಮಾಡೋರು ಸ್ಲಿಪ್ ಡಿಸ್ಕು, 2 ವೀಲರ್ ಓಡಿಸೋರಿಗೆ ಸ್ಲಿಪ್ ಡಿಸ್ಕು, ಆಫೀಸಲ್ಲಿ ಒಂದೇ ತರ ಕೂತಿರೋರು ಕೆಲಸ ಮಾಡೋರಿಗೆ ಸ್ಲಿಪ್ ಡಿಸ್ಕು. ಈ ಸ್ಲಿಪ್ ಡಿಸ್ಕ್ ಅನ್ನ ನೀವು ಫಿಸಿಯೋಥೆರಪಿ ಮಾಡ್ತಿರಲ್ಲ, ಅದರಿಂದ ಹೋಗಿಸ್ಬಹುದಾ? ಓಕೆ, ವೆರಿ ಸಿಂಪಲ್ ಪ್ರಶ್ನೆ, ಇಷ್ಟೇ ಕೇಳಿರೋರು. ಓಕೆ, ಸ್ಲಿಪ್ ಡಿಸ್ಕ್ ಅನ್ನೋದು ಆಗ್ಬೇಕಾದ್ರೆ ನಾನಾ ಕಾರಣಗಳಿವೆ. ಒಂದು, ಹಿಂದಿನ ಜನ್ಮ. ಹಿಂದಿನ ಜನ್ಮದಲ್ಲಿ ಸಾಯುವಂತಹ ಟೈಮ್ನಲ್ಲಿ ಏನಾದರೂ ನಮ್ಮ ಸ್ಪೈನಲ್ ಕಾಲಮ್ಗೆ ಏಟು ಬಿದ್ದು ಆ ನೆನಪು ಈ ಜನ್ಮದಲ್ಲಿ ರಿಕರ್ ಆದಾಗ ಸ್ಲಿಪ್ ಡಿಸ್ಕ್ ಆಗೋ ಸಾಧ್ಯತೆ ಒಂದಾಗುತ್ತೆ. ಎರಡನೇದು, ಪ್ರೇತಬಾಧೆ. ಪ್ರೇತಾತ್ಮ ದೇಹದಿಂದ ಇದ್ದು ಅದು ಸತ್ತಾಗ ಆ ದೇಹಕ್ಕೆ ಬ್ಯಾಕ್ ಏಟ್ ಬಿದ್ದು, ಸ್ಪೈನಲ್ ಏಟ್ ಬಿದ್ದು ಅದರ ನೆನಪು ಪ್ರೇತಾತ್ಮದಲ್ಲಿದ್ದು ನಮ್ಮನ್ನು ಸೇರಿದಾಗಲೂ ನಮಗೆ ಸ್ಲಿಪ್ ಡಿಸ್ಕ್ ಆಗೋ ಸಂಭವ ಇದೆ. ಮೂರನೇದು, ಈ ಜನ್ಮದಲ್ಲಿ ನಾವು ಹೊರಕ್ಕೆ ಆಗದಂತಹ ಭಾರವನ್ನು ಹೊತ್ತಾಗ, ಫಿಸಿಕಲಿ ಅಲ್ಲ, ಮೆಂಟಲಿ, ಎಮೋಷನಲಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ತುಂಬ ಹೊರಕ್ಕೆ ಆಗದಿರೋಷ್ಟು ಜವಾಬ್ದಾರಿ ಹೊತ್ಕೊಂಡಾಗಲೂ ಸ್ಲಿಪ್ ಡಿಸ್ಕ್ ಆಗೋ ಸಾಧ್ಯತೆ ಇದೆ. ನಾಲ್ಕನೇದು, ಪಾಸ್ಚರಲ್ ಡಿಫೆಕ್ಟ್. ಇವಾಗ ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಅವರು ಇವರು ಒಂದೇ ಥರ ಕೂತ್ಕೊಂಡು ಇಡೀ ದಿನ ಕೆಲಸ ಮಾಡಿ 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 ನಮ್ಮ ಪಾಸ್ಚರಲ್ ಡಿಫೆಕ್ಟಿಂದಾನೂ ಪ್ರೊಫೆಷನಲ್ ಡಿಫೆಕ್ಟಿಂದಾನೂ ನಮಗೆ ಆ ಥರ ಆಗೋ ಸಾಧ್ಯತೆ ಇದೆ. ಸರಿ ಮಾಡ್ಕೊಳ್ಳೋಕ್ಕೆ ನನ್ನ ಪ್ರಕಾರ ಆಗುತ್ತೆ. ಇದಕ್ಕೆ ಒಂದೇ ಥೆರಪಿಯಿಂದ ಮಾಡೋದು ಅಂದರೆ ಕಷ್ಟ ಆಗುತ್ತೆ. ಸುಜೋಗ್ ಥೆರಪಿಯಿಂದ ಒಂದರಿಂದನೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಸುಜೋಗ್ ಥೆರಪಿಯಿಂದ ಮಾಡಬೇಕು ಅಂತಲೇ ಭಾಳ ಸಿಂಪಲ್. ಯಾವುದಾದ್ರೂ ಒಂದು ಬೆರಳು ತೊಗೊಳ್ಳಿ, ಇದು ಸ್ಪೈನಲ್ ಕಾಲಮ್ ಆಗುತ್ತೆ. ಸ್ಪೈನಲ್ ಕಾಲಮ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಕುತ್ತಿಗೆ, ಇಲ್ಲಿಂದ ಇಲ್ಲಿಗೆ ಥೊರಾಸಿಕ್ ರೀಜನ್ನು, ಇಲ್ಲಿಂದ ಇಲ್ಲಿಗೆ ಲಂಬಾರು, ಇಲ್ಲಿ ಕಾಕ್ಸಿ ಸೇಕ್ರಮ್. ಈ ಥರ ಇಡೀ ಸ್ಪೈನಲ್ ಕಾಲಮ್ ಯಾವುದಾದ್ರೂ ಬೆರಳಲ್ಲಿ ಸೂಪರ್ ಇಂಪೋಸ್ ಮಾಡ್ಬೋದು. ಮಾಡಿಬಿಟ್ಟು ಉದಾಹರಣೆಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇತ್ತು ಅಥವಾ ಲಂಬಾರ್ ಸ್ಲಿಪ್ ಡಿಸ್ಕ್ ಇತ್ತು ಅಂತ ಇಟ್ಕೊಳ್ಳೋಣ. ಲಂಬಾರ್ ರೀಜನ್ ಇಲ್ಲಿ ಬರುತ್ತೆ. ಹಾಗಾಗಿ ಈ ಥರದ್ದು ಯಾವ್ದಾದ್ರು ಒಂದು ಪೆನ್ನು ಅಥವಾ ಒಂದು ಪಾಯಿಂಟರ್ ತೊಗೊಂಡು ಈ ಥರ ಮಸಾಜ್ ಮಾಡೋದು. ಆ ಏರಿಯಾನ ಎಲ್ಲಿ ಜಾಸ್ತಿ ನೋವಿರುತ್ತೋ ಆ ಜಾಗನ ಫರ್ದರ್ ಕ್ಲೋಸ್ ಆಗಿ ಮಸಾಜ್ ಮಾಡಿದಾಗ ಆ ನೋವು ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಪರ್ಮನೆಂಟ್ ಕ್ಯೂರ್ ಮಾಡಬೇಕು ಅಂತಂದರೆ ಸಂಮೋಹನದಿಂದ ಮತ್ತು ರೇಖೆಯಿಂದ ಸರಿ ಮಾಡಬೇಕಾಗುತ್ತೆ. ಸಂಮೋಹನದಿಂದ ಪ್ರಾಬ್ಲಮ್ನ ಡಯಾಗ್ನೋಸ್ ಮಾಡಿ ಅದನ್ನು ನಿವಾರಣೆ ಮಾಡಬೇಕು. ಡಿಜೆನರೇಟೆಡ್ ಸೆಲ್ನ ರೀಜೆನರೇಟ್ ಮಾಡಬೇಕಾದ್ರೆ ರೇಖೆನ ಉಪಯೋಗಿಸ್ಬೇಕು. ಹೀಗೆ ಇಮ್ಮಿಡಿಯೇಟಾಗಿ ನೋವು ಕಮ್ಮಿ ಆಗೋದಕ್ಕೆ ಸೂಜೋಗ್ ಥೆರಪಿ ಮಾಡಬೇಕು. ಕಾರಣವನ್ನು ಕಂಡುಹಿಡಿದು ಸರಿ ಮಾಡೋಕ್ಕೆ ಸಂಮೋಹನ ಮಾಡಬೇಕು. ಆ
ಡಿಜನರೇಟ್ ಆಗಿರೋ ಭಾಗವನ್ನು ಸರಿ ಮಾಡೋಕ್ಕೆ ರೇಖೆಯನ್ನು ಬಳಸಬೇಕು ಮತ್ತು ಮನಸ್ಸನ್ನು ಬಳಸಬೇಕು. ಹೀಗೆ ಕಂಬೈನ್ ಮಾಡಿದಾಗ ಇಂಥ ಸಮಸ್ಯೆಗಳನ್ನು ಸರಿ ಮಾಡೋಕ್ಕಾಗತ್ತೆ. ಓಕೆ ಸರ್, ಸಿಗುತ್ತೆ, ಸರಿ ಮಾಡ್ಬೋದು. ಸ್ವಲ್ಪ ನೀವು ಪ್ರಯತ್ನ ಪಡಬೇಕು. ಇಲ್ಲಾಂದ್ರೆ ಸರಿನೇ ಹೋಗಲ್ಲ ಅಂದ್ಕೊಂಡು ಬಗ್ಗಕ್ಕಾಗಲ್ಲ, ಎದೊಳಕ್ಕಾಗಲ್ಲ, ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ, ಬೆಲ್ಟ್ ಹಾಕೊಂಡು ಓಡಾಡೋಕ್ಕಾಗಲ್ಲ, ತುಂಬ ಸಮಸ್ಯೆ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ನಿಮ್ಮ ಆರೋಗ್ಯ ನಿಮ್ಮಷ್ಟೇ ಮುಖ್ಯ ನಮಗೆ. ಥ್ಯಾಂಕ್ ಯು ಗುರುಜಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕಾಂಬಿನೇಷನ್ ಆಫ್ ಟಾಟಿನಿಂಗು ಮತ್ತೆ ಈ ಮಾವಿನ ಹಣ್ಣಿನ ಕಾಂಬಿನೇಷನ್ ಇದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿ ಅವರೇ ನಮ್ಮ ಮನೆ ಕೈ ರುಚಿ ಒಂದ್ಸರಿ ನೋಡಿ ಅಂತ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಪ್ರೇಮ ಅವ್ರ ಎಲ್ಲಿಂದ? ಸುಂಕದಕಟ್ಟೆ ಯಜ್ಞಳ್ಳಿ ಕ್ರಾಸ್. ಯಜ್ಞಳ್ಳಿ ಕ್ರಾಸು, ಸುಂಕದಕಟ್ಟೆ. ಏನ್ ಮಾಡ್ಕೊಂಡಿದ್ದೀರಾ ಪ್ರೇಮ ಅವರೇ? ಹೌಸ್ ವೈಫ್. ಓಕೆ, ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು? ಚಿಕನ್ ಕೈಮಾ ಉಂಡೆ ಮಾಡ್ತಾ. ಚಿಕನ್ ಕೈಮಾ ಉಂಡೆ ಮಾಡ್ತಾ ಇದ್ದೀರಾ? ಯಾರ್ಯಾರು ಇದ್ದೀರಾ ಮಲ್ಲಿ ಪ್ರೇಮ ಅವರೇ? ನನ್ನ ಮಗ, ಸೊಸೆ, ಮತ್ತೆ ಮಗಳು ಮದುವೆ ಮಾಡ್ಕೊಟ್ಟಿದ್ದೀನಿ. ಓಕೆ, ಮಗಳನ್ನ ಎಲ್ಲಿ ಕೊಟ್ಟಿದ್ದೀರಾ? ಗೋವಾ ಕೊಟ್ಟಿದ್ದೀನಿ. ಹೌದೇನು? ಓಕೆ ಓಕೆ ಓಕೆ. ನೀವು ಯಾವ ಊರ್ ಕಡೆಯವರು? ನಾವು ತವ್ರ ಮನೆ ಬೆಳಗಾಮು, ಗಂಡನ ಮನೆ ತುಮಕೂರು. ಓಕೆ, ತುಮಕೂರು, ಬೆಳಗಾಮು, ಟೋಟಲಿ ಬೆಂಗಳೂರು. ಮಗಳು ಗೋವಾ. ಮಗ ಏನ್ ಮಾಡ್ತಾರೆ? ಮಗ ಇಂಜಿನಿಯರ್ ಇದ್ದಾರೆ, ಮೈಂಟ್ರಿಯಲ್ಲಿ ಕೆಲಸ ಮಾಡ್ತಾನೆ. ವೆರಿ ಗುಡ್ ಅಮ್ಮ, ವೆರಿ ಗುಡ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೈಮಾ ಉಂಡೆ ಮಾಡ್ತಾ ಇದ್ದೀರಾ? ಉಂಡೆ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳ್ಬಿಡಿ. ಚಿಕನ್ ಕೈಮಾ ಉಂಡೆ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಮೊಟ್ಟೆ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಕಾರ್ನ್ಫ್ಲೋರ್, ಚಕ್ಕೆ, ಲವಂಗ, ಏಲಕ್ಕಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಮಾಡಕ್ಕೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಇದನ್ನ ಫಸ್ಟ್ ಮಿಕ್ಸಿ ಮಾಡ್ಕೊಂಡ್ಬಿಡ. ಮಾಡ್ಕೊಳ್ಳಿ. ಯಾರಿಗೆ ಇಷ್ಟ ಚಿಕನ್ ಕೈಮಾ ನಿಮ್ಮಲ್ಲಿ? ಎಲ್ಲರೂ ಇಷ್ಟಪಡ್ತಿದ್ದಾರಾ? ಎಲ್ಲರೂ ತಿಂತಾರ. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಹಾಕೊಂಡ್ಬಿಡ್ತೀರಿ ಇದಕ್ಕೇನೆ? ಒಂದೆರಡು ಹಾಕೊಳ್ಳಿ. ಹಸಿಮೆಣಸಿನಕಾಯಿ ಹಾಕೊಂಡ್ಬಿಡ್ತೀರಾ? ಹಸಿಮೆಣಸಿನಕಾಯಿ, ಒಂದ್ 2-3 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಜೊತೆಗೆ ಆ ಚಿಕನ್ನಿನ ಸಣ್ಣ ಸಣ್ಣ ಪೀಸ್ಗಳನ್ನ ಹಾಕಿ ರುಬ್ಕೋಬೇಕು. ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೀರಾ? ಓಕೆ. ನೀರ್ ಮಾತ್ರ ಹಾಕಂಗಿಲ್ವಾ? ಇಲ್ಲ, ನೀರ್ ಹಾಕ. ಆಯ್ತಮ್ಮ. ಆಯ್ತು. ಏನ್ ಕೊಡ್ಲಿವ ನಿಮ್ಗೆ? ಒಂದು ಬೌಲ್ ಕೊಡಿ. ಬೌಲ್ ಬೇಕಾ? ಏನ್ ಬೇಕು ನಿಮ್ಗೆ? ಬೌಲ್ ಬೇಕು. ರುಬ್ಬಿರೋಂತ ಕೈಮಾ ಜೊತೆಗೆ ಒಂದ್ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, 1-2 ಬೆಳ್ಳುಳ್ಳಿ. ಈರುಳ್ಳಿ ಹಾಕಿಲ್ಲ, ಒನ್ಲಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಅಷ್ಟೇ. ಉಪ್ಪು ಹಾಕಿದೀವಿ. ಸಾರಾ ಇದು? ಅಲ್ಲ, ಫ್ರೈಯಾ? ಗ್ರೇವಿ. ಚಪಾತಿಗೆ, ಪೂರಿಗೆ. ಓಕೆ ಓಕೆ ಓಕೆ. ಈಗ ಇದಕ್ಕೆ ಹೇಳಿಮ್ಮ. ಮೊಟ್ಟೆ ರಸನ ಹಾಕಿ. ಇಲ್ಲಿ ನೋಡಿ, ಮೊಟ್ಟೆ ರಸ. ಓಕೆ. ಇದು ಚಿಕನ್ನಿನಲ್ಲಿ ಮಾಡ್ತಾ ಇರ್ತಕ್ಕ ಉಂಡೆ. ಇದು ಮಟನ್ ಅಲ್ಲಿ ಮಾಡ್ತಾರೆ ಯೂಶಲಿ, ಇವರು ಚಿಕನ್ ಅಲ್ಲಿ ಮಾಡ್ತಾ ಇದಾರೆ. ಎಲ್ಲಿ ಸ್ಪೆಷಲ್ ಇದು? ಬೆಳಗಾಂ ಸ್ಪೆಷಲ್? ಇಲ್ಲ, ಎಲ್ಲ ಕಡೆನೂ ಮಾಡ್ತಾರೆ. ಓಕೆ ಓಕೆ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಟಿವಿ ನೋಡ್ತೀನಿ, ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಪ್ರೋಗ್ರಾಮ್ ಎಷ್ಟು ವರ್ಷ ಆಯ್ತು ಮಗನ ಮದುವೆ ಆಗಿ? ಮಗನ ಮದುವೆ ಆಗಿ 1 ವರ್ಷ ಆಯ್ತು. 1 ವರ್ಷ ಆಯ್ತಾ? ಎಲ್ಲಿ ಇದು ಸೊಸೆ? ಸೊಸೆ ಮೈಸೂರಲ್ಲಿ ಇರೋದು, ಹಾಸನದಲ್ಲಿ ಕೆಲಸ ಮಾಡ್ತಾಳೆ. ಹೌದಾ? ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾಳೆ. ಹೌದಾ? ಮತ್ತೆ ನಿಮ್ಮ ಮಗ ಇಲ್ಲ? ಕಾಲೇಜಲ್ಲಿ ನಮ್ಮ ಮಗ ಇಲ್ಲಿದ್ದಾನೆ, ಹೋಗಿ ಬಂದು ಮಾಡ್ತೇನೆ, ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ. ಒಳ್ಳೆ ಕತೆ ಆಯ್ತು ನಿಮ್ದು. ಇನ್ನೇನು ಹಾಕೋಬೇಕು ಅದಕ್ಕೆ? ಮತ್ತೇನು, ಮಿಕ್ಸಿ ಮಸಾಲೆ ಒಂದು ರುಬ್ಕೋಬೇಕು ಅಷ್ಟೇ. ಓಕೆ, ರುಬ್ಕೊಳ್ಳಿ, ಮಸಾಲೆ ರುಬ್ಕೊಳ್ಳಿ, ಅದು ಸ್ವಲ್ಪ ನೆನ್ಕೊಳ್ಳಿ. ಇದು ಉಂಡೆ ಕಟ್ಟಿ ಇಟ್ಬಿಡೋಣ. ಕಟ್ಬಿಡಿ, ಕಟ್ಟಿ. ಏನ್ ಬೇಕು? ಎಣ್ಣೆ ಬೇಕು. ಎಣ್ಣೆ ಸ್ವಲ್ಪ ಹಚ್ಕೊಂಡು ಉಂಡೆ ಮಾಡ್ಕೊಳ್ಳಿ. ಉಂಡೆ ಒಡೆದೋಗಲ್ವಾ ಇದು? ಒಡೆದೋಗಲ್ಲ. ಓಕೆ ಓಕೆ. ಏನ್ ಮಾಡ್ತೀರಾ ಸ್ಪೆಷಲ್ ಮನೇಲಿ? ನಾನ್ ವೆಜ್ ಜಾಸ್ತಿ ಮಾಡೋದು. ಹೌದಾ?
ಓಹೋ, ಯಾರಿಗೆ ಇಷ್ಟ ನಾನ್ ವೆಜ್ ಜಾಸ್ತಿ? ಎಲ್ಲರೂ ತಿಂತಾರೆ. ಇಬ್ಬರೇ ಮಕ್ಕಳು? ಇಬ್ರು ಮಕ್ಕಳು. ಯಜಮಾನ್ ಏನ್ ಮಾಡ್ತಾರೆ? ನಂದಿನಿ KMF ಅಲ್ಲಿ ಸೂಪರ್ವೈಸರ್ ಇದ್ರು ಓಕೆ. ಶಿವಮೊಗ್ಗದಲ್ಲಿ. ರಿಟೈರ್ಡ್ ಆಗಿದ್ದಾರೆ, 4 ವರ್ಷ ಆಗಿದೆ. ಎಲ್ಲ ಬೆಂಗಳೂರಲ್ಲಿ ಇದ್ದೀರಾ? ಎಲ್ಲ ಬೆಂಗಳೂರು. ನೀವು ಶಿವಮೊಗ್ಗದಲ್ಲಿ ಇದ್ದೀರಾ? ಶಿವಮೊಗ್ಗದಲ್ಲಿ 30 ವರ್ಷ ಅಲ್ಲೇ ಇದ್ದಿದ್ದು. ಕ್ವಾರ್ಟರ್ಸ್ ಅಲ್ಲಿ. ಮತ್ತೆ ಮಗನ ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದ? ಶಿವಮೊಗ್ಗ ಚೆನ್ನಾಗಿದೆ, ಬೆಂಗಳೂರು ಚೆನ್ನಾಗಿದೆ? ಶಿವಮೊಗ್ಗನೇ ಚೆನ್ನಾಗಿದೆ. ಚೆನ್ನಾಗಿದೆ. ಈಗ ಮಿಕ್ಸಿಗೆ ಮಸಾಲೆ ಮಾಡೋಣ. ಏನ್ ಮಸಾಲೆ ಮಾಡ್ತಾ ಇದೀರಾ? ಇದು ಸ್ವಲ್ಪ ಹಸಿ ಕೊಬ್ಬರಿ. ಹಾಕಿ ಮೇಡಮ್. ಸ್ವಲ್ಪ ಹಸಿ ಕೊಬ್ಬರಿ. ಹಸಿ ಕೊಬ್ಬರಿ. ಹಸಿ ಕೊಬ್ಬರಿ, ಸ್ವಲ್ಪ ಅಚ್ಕಾರದ ಪುಡಿ. ಓಕೆ. ಸ್ವಲ್ಪ ಧನಿಯಾ ಪುಡಿ. ಓಕೆ. ಸ್ವಲ್ಪ ಅರಿಶಿನ ಪುಡಿ. ಎಸ್. ಟೊಮೆಟೊ ಸ್ವಲ್ಪ. ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ. ಟೊಮೆಟೊ, ಈರುಳ್ಳಿ, ಕಾಯಿ ತುರಿನ ಹಾಕೊಂಡು ರುಬ್ಕೋಬೇಕು. ಅದೇ ಸ್ವಲ್ಪ ಈರುಳ್ಳಿ. ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ. ಓಕೆ. ಏನಿದು? ಸ್ವಲ್ಪ ಪುದೀನ ಹಾಕೊಳ್ಳಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಸ್. ಸ್ವಲ್ಪ ನೀರು ಹಾಕೊಳ್ಳಿ. ಸ್ವಲ್ಪ ಇನ್ನೂ ಸ್ವಲ್ಪ ಆಗುತ್ತೆ. ಸ್ವಲ್ಪ ಚಕ್ಕೆ ಒಂದೊಂದು ಹಾಕ್ಕೊಂತೀನಿ. ಚಕ್ಕೆ ಬೇಕಾ? ಹಾಕೊಳ್ಳಿ. ಮರ್ತೋದ್ರಾ ಚಕ್ಕೆ ಹಾಕೋದು? ಏನಿಲ್ಲ, ಸ್ವಲ್ಪ ಲೈಟ್ ಆಗಿ. ಚಕ್ಕೆಗೆ ಏನ್ ಹಾಕೋದು? ಆಮೇಲೆ ಚಕ್ಕೆ ಆದ್ಮೇಲೆ ಲವಂಗ ಒಂದು. ಓಕೆ. 2 ಏಲಕ್ಕಿ ಅಷ್ಟೇ. ಚಕ್ಕೆ, ಲವಂಗ, 2 ಏಲಕ್ಕಿ. ಓಕೆ. ಓಕೆ. ಖಾರ ರುಬ್ಕೊಂಡಾಯ್ತು, ಕೈಮಾ ರೆಡಿ ಆಯ್ತು. ಇವಾಗ ಗ್ರೇವಿ ಮಾಡಿದ್ರೆ ಮುಗ್ದೋಯ್ತಾ? ಏನ್ ಕೊಡ್ಲಿ ಇವಾಗ ಗ್ರೇವಿ ಮಾಡಿದ್ರೆ? ಬಾಂಡ್ಲಿ ಬೇಕಾ ನಿಮ್ಗೆ? ಸಾಕಲ್ಲ ಇದು? ಸಾಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆ, ನಿಧಾನಕ್ಕೆ ಬಿಡಿ. ಎಸ್. ಓಕೆ. ಎಷ್ಟು ನಿಮಿಷ ಬೇಯಬೇಕು? 2 ನಿಮಿಷ 5 ನಿಮಿಷ ಚೆನ್ನಾಗಿ ಬೇಯಬೇಕಲ್ಲ ಒಳಗಡೆ. ಯಾಕಂದ್ರೆ ಎಲ್ಲೂ ನಾವು ಕೈಮಾನ ಬೇಯಿಸ್ಕೊಂಡಿಲ್ಲ, ಬರೀ ರುಬ್ಕೊಂಡಿದೀವಿ. ರುಬ್ಬಿಲ್ ಹಾಕಿರೋದೇ ಬೇಯೋದು. ಇದ್ರೊಳಗೆ ಗ್ರೇವಿ ಮಾಡೋದಲ್ಲ? ಇದ್ರೊಳಗೆ ಗ್ರೇವಿ ಮಾಡ್ತೀರಾ? ಇದು ಮಸಾಲೆ ಎಲ್ಲ ಹಾಕಿ ಲಾಸ್ಟಿಗೆ ಅದು ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಏನಿಲ್ಲ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೇಮ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಚಿಕನ್ ಕೀಮಾ ಗ್ರೇವಿಯನ್ನ ಮಾಡಿ ಕೊಡ್ತಾ ಇದಾರೆ. ಚಪಾತಿ, ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಯಾವ್ದಕ್ಕಿಲ್ಲ ಅಂದ್ರೆ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಮೇಡಮ್ ಇದು? ಬೇಯಲಿ ಒಂದು ಸ್ವಲ್ಪ. ಕಲರ್ ಎಲ್ಲ ಚೇಂಜ್ ಆಗುತ್ತಲ್ಲ? ಆಗ್ಲಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಬೇಕಾ? ಮಕ್ಕಳಿಗೇನೋ ತಿನ್ನಕ್ ಆಗಲ್ಲ ಅಂದ್ರೆ ಅಲ್ಲಿರಲ್ವಲ್ಲ ಮಕ್ಕಳಿಗೆ. ಅವರು ತಿನ್ಬೋದಾ? ಸಣ್ಣ ಮಕ್ಕಳು, ಪುಟ್ ಮಕ್ಕಳು, ಅವರು ತಿನ್ಬಹುದು. ಅವ್ರಿಗೆ ತಿನ್ನಕ್ ಚೆನ್ನಾಗಿರುತ್ತೆ. ಅನ್ನ ಕಲಸಿ ತಿನ್ನಿಸ್ಬಹುದು. ಓಕೆ. ಏನ್ ಮಾಡೋದು ಇಷ್ಟ ನಿಮ್ಮ ಯಜಮಾನ್ರಿಗೆ? ನೀವು ಮಾಡೋದೇನು ಇಷ್ಟ? ಎಲ್ಲಾ ತರದ ಅಡಿಗೆ. ಅವ್ರಿಗೆ ಬಸ್ಸಾರು ಇಷ್ಟ ಜಾಸ್ತಿ. ಬಸ್ಸಾರಾ? ಓಕೆ. ಸೊಪ್ಪುಗಳು ಬಸ್ತು, ಕಾಳುಗಳು ಬಸ್ತು ಸಾರು ಮಾಡೋದು ಇಷ್ಟ. ಅದು ಇಷ್ಟನಾ? ಓಕೆ. ಮಗನಿಗೆ ಈ ನಾನ್ ವೆಜು, ತರಕಾರಿ ಸಾರು, ಹುಳಿ ಮಾಡೋದು ಇಷ್ಟ. ಓಕೆ. ಮುಚ್ಬೇಕಾಗ್ತೀಗ? ಇಲ್ಲ ಬೇಡ, ಬೇಕಾಗಿಲ್ಲ. ಒಂದ್ ಕಡೆ ಬೆಂದ್ಬಿಟ್ರೆ ಸಾಕಲ್ಲ ಅದು? ಏನ್ ಮಾಡೋಣ ನೆಕ್ಸ್ಟ್? ಈಗ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕಿ. ಅದೊಂದ್ ಸ್ವಲ್ಪ ಬೇಯ್ಬಿಡ್ಲಿ. ಓಕೆ. ಹಾಕಿ. ಅಷ್ಟು ಬೇಕಾ ಗರಂ ಮಸಾಲ? ಇಲ್ಲ, ಸ್ವಲ್ಪ ಹಾಕೊಳ್ಳೋಣ. ಓಕೆ. ಈಗ ಇದು ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ.
ನೀರು ಹಾಕೊಂಬಿಡೋಣ. ತೊಳಿ ನೀರಲ್ಲಿ ನೋಡಿ. ಸಾಕು, ಇಷ್ಟರಲ್ಲೇ ಬೇಡ. ಸಾಕಾ? ಸ್ಲೋ ಮಾಡಿ, ಸ್ಲಿಮ್ ಮಾಡಿಬಿಟ್ರೆ. ಇನ್ನೇನು ಹಾಕ್ಬೇಕು? ಇನ್ನೇನಿಲ್ಲ, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಬಿಟ್ರೆ ಎಲ್ಲ ಹಾಕೋಗೋಯ್ತಾ ಪ್ರೇಮ ಅವರೇ? ಗ್ರೇವಿ ರೆಡಿನಾ? ರೆಡಿ ಟು ಈಟ್ ಗ್ರೇವಿ. ಒಂದು ಕುದಿ ಬಂದ್ರೆ ಆಗೋಯ್ತು ಅಂತೀರಾ ನೀವು? ಬಟ್ ಒಳಗಡೆ ಬೇಯ್ಲಿ, ಒಂದು 5 ನಿಮಿಷ ಬೇಯ್ಲಿ. ಸ್ಲಿಮ್ ಅಲ್ಲಿ ಬೇಯ್ಲಿ, ಉರಿ ಸ್ಲಿಮ್ ಉರಿ. ಓಹೋ, ಎಣ್ಣೆ ಬಿಟ್ಟಿದೆ. ಉಪ್ಪು ಸ್ವಲ್ಪ ಹಾಕ್ಬೇಕಾಗಿತ್ತು ನನಗೆ. ನಾನು ಸ್ವಲ್ಪ ಹಾಕ್ತೀನಿ, ಉಪ್ಪು ಹಾಕ್ಬೇಕು. ಯಾಕಂದ್ರೆ ನೀವು ರುಬ್ಬೇಕಾದ್ರೆ ಮಾತ್ರ ಸ್ವಲ್ಪ ಉಪ್ಪು ಹಾಕಿದ್ದೀರಾ. ಸಾಕು 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 ಸಾಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ. ಓಕೆ, ಆಯ್ತಲ್ಲ? ಎಣ್ಣೆ ಬಿಟ್ಟಿದೆ, ಆಫ್ ಮಾಡೋಣ. ಸರ್ವಿಂಗ್ ಬಾಲಿಗೆ ಹಾಕೋಣ. ಹಾಕಿ. ಸರಿ. ಕೈಮಾ ಚಿಕನ್ ಓಕೆ, ಕೈಮಾ ಚಿಕನ್ ಗ್ರೇವಿಯನ್ನ ಮಾಡಿ ಕೊಟ್ಟಿದ್ದಾರೆ ಪ್ರೇಮ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾದ ಪ್ರೆಸೆಂಟೇಷನ್ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಒಳಗಡೆ ಈ ಕಡೆ ಕೈಮಾ, ಈ ಕಡೆ ಈರುಳ್ಳಿ, ಈ ಕಡೆ ಚಪಾತಿ. ಇದನ್ನ ಖಾಲಿ ಮಾಡಿದ್ರೆ ಮುಗಿದೋಗ್ಬಿಡುತ್ತೆ. ಅದಕ್ಕಿಂತ ಮೊದಲು ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಪ್ರೇಮ ಅವರು ಇದನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಕೈಮಾ ಉಂಡೆ ಗ್ರೇವಿ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಚಿಕನ್ ಕೈಮಾ, ಉಪ್ಪು, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಕಾರ್ನ್ಫ್ಲೋರ್ ಹಾಕಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ರುಬ್ಬಿದ ಚಿಕನ್, ಮೊಟ್ಟೆಯ ಬಿಳಿ ಭಾಗ, ಕಾರ್ನ್ಫ್ಲೋರ್ ಹಾಕಿ ಕಲಸಿ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಕೈಮಾ ಉಂಡೆ ಹಾಕಿ ಬೇಯಿಸಿ. ಇದಕ್ಕೆ ಗರಂ ಮಸಾಲ, ರುಬ್ಬಿದ ಮಿಶ್ರಣ ಹಾಕಿ ಕುದಿಸಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಕೈಮಾ ಉಂಡೆ ಗ್ರೇವಿ ಸವಿಯಲು ಸಿದ್ಧ. ಓಕೆ, ಒಳ್ಳೆ ಚಿಕನ್ ಕೀಮಾ. ಇದು ಇದೇನಿದು? ಚಪಾತಿ, ಮೊಸರು, ಹಾಲು, ತುಪ್ಪ ಹಾಕಿ ಚಪಾತಿಗ? ಚೆನ್ನಾಗಿದೆ. ಬೇಸಿಗೆ ಚೆನ್ನಾಗಿ. ಬೆಳಗಾಂ ಅವ್ರು ಚಪಾತಿ ಗಿಪಾತಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೀವು ಬೆಳಗಾಂ ಅವರು, ಶಿವಮೊಗ್ಗ ಅಲ್ಲ ಹೌದು, ಬೆಳಗಾಂ ಅವರು, ಶಿವಮೊಗ್ಗದವ್ರು, ನೀವು ಹೆಚ್ಚು ಕಡಿಮೆ ಸ್ವಲ್ಪ ಹಾಸನದವ್ರು, ಇವಾಗ ಬೆಂಗಳೂರಿನವ್ರು ಆಗಿದ್ದೀರಾ. ಟೇಸ್ಟ್ ಮಾಡೋಣ? ಮಾಡಿ ನೋಡಿ, ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಚಪಾತಿನೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಲ್ಲ ಏನೇನಾಗಿದೆ ಇದಕ್ಕೆ? ಹಾಲು, ಮೊಸರು, ತುಪ್ಪ, ಗೋಧಿ ಅಷ್ಟು. ಮೈದಾ ಇಲ್ಲ? ಇಲ್ಲ, ಮೈದಾನು ಯೂಸೇ ಮಾಡಲ್ಲ, ಬರೀ ಗೋಧಿ ಹಿಟ್ಟ ಇದು? ಫಸ್ಟ್ ಕ್ಲಾಸ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಫಸ್ಟ್ ಕ್ಲಾಸ್ ಆಗಿದೆ ಪ್ರೇಮ ಅವರೇ, ಮಾತಾಡಂಗಿಲ್ಲ ಯಾರು. ಒಳ್ಳೆ ಪ್ರೊಸೀಜರ್ ಆಗಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಏನೋ ಮಾಡ್ಬೇಕಾದ್ರೆ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಳ್ತೀವಿ. ಮನೇಲಿ ಇಷ್ಟ ನಿಧಾನ ಮಾತಾಡೋದಾ? ಮನೆಯಲ್ಲೂ ಇಷ್ಟೇ, ಮಾತು ಕಡಿಮೆ. ಯಜಮಾನ್ ಹೇಳ್ತಾರೆ ಜೋರ್ ಮಾಡ್ತಾರೆ ಮಲ್ಲಿನ ಮೇಲೆ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ. ಜೊತೆಗೆ ಯೂನಿಬಿಕ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕೀಸ್ ನ ಕೊಡ್ತಾ ಇದ್ದಾರೆ. ಖಾರ ಕುಕೀಸ್, ಜೀರಾ ಕುಕೀಸ್, ಓಟ್ಸ್ ಕುಕೀಸ್, ಎಲ್ಲಾ ರೀತಿಯ ಕುಕೀಸ್ಗೆ ನಮ್ಮ ಯೂನಿಬಿಕ್ ಕುಕೀಸ್. ಮಯಾಸ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ ಪುರಿನ ರಸ್ತೆ ಬದಿಯಲ್ಲಿ ತಿನ್ಬೇಡಿ, ಆರೋಗ್ಯಕರವಾದಂತ ಬೇಲ್ ಬಾರನ್ನ ತಿನ್ನಿ ಅಂತ ಇದ್ದಾರೆ ಮಯಾಸ್ ಅವರು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಒಗ್ಗಂಡಬಿ ಭಾಗ 1 ವೆಜ್ ರೆಸಿಪಿ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಂಡದವರು ನನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು, ನಿಮಗೂ ಧನ್ಯವಾದ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಒಂದು ಒಳ್ಳೆ ಸ್ನಾಕ್ ಐಟಮ್ ಮಾಡಿ ತೋರಿಸ್ತೀನಿ ಮುರುಳಿ ಅಂತ ಹೇಳಿದ್ದಾರೆ. ಅದು ಫಟಾಫಟ ಮಾಡಬೇಕು ಅಂದ್ರೆ ಪ್ರಕಾಶ್ ಅವ್ರನ್ನ ನೆನ್ಸ್ಕೊಳ್ತೀವಿ. ಪ್ರಕಾಶ್ ಅವ್ರು ಬನ್ರಿ ಇಲ್ಲಿ. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್ ರಾವ್? ಸರ್, ಆಲಿವ್ ಚಿಕನ್ ಮಾಡ್ತೀನಿ. ಆಲಿವ್ ಚಿಕನ್? ಅದೇನ್ರಿ ಅದು? ಆಲಿವ್ ಆಯಿಲಲ್ಲಿ ಮಾಡೋದು. ಏನಿರುತ್ತೆ ಸ್ಪೆಷಲ್? ಬೇರೆ ಇರುತ್ತಾ? ಬೇರೆ ತರ ಇರುತ್ತಾ? ಟೇಸ್ಟ್ ಇರುತ್ತೆ ಆಲಿವ್ ಆಯಿಲ್. ಫಸ್ಟ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಅಂತ ಹೇಳ್ಬಿಡಿ. ಆಲಿವ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಆಲಿವ್ ಎಣ್ಣೆ, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಫ್ಲೇಕ್ಸ್, ನಿಂಬೆ ರಸ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಉಪ್ಪು. ಶುರು ಮಾಡೋಣ? ನೋಡ ಸರ್, ಚಿಕನ್ ಹಾಕ್ತೀವಿ. ಓಕೆ.
1/4 kg ಚಿಕನ್ ಇದು. ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸರ್. ಪೆಪ್ಪರ್ ಪೌಡರ್ ಹಾಕಿ ಸರ್. ಜಿಂಜರ್ ಗಾರ್ಲಿಕ್ ಪೇಸ್ಟು ಜೊತೆಗೆ ಸ್ವಲ್ಪ ಪೆಪ್ಪರು, ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ. ಧನಿಯಾ ಪೌಡರ್ ಬೇಕಾ? ಸ್ವಲ್ಪ ಹಾಕಿ. ಗರಂ ಮಸಾಲ ಪೌಡರ್ ಸ್ವಲ್ಪ. ಚಿಲ್ಲಿ ಪುಡಿ ಮಾಡ್ಕೊಂಡಿದ್ದೆ. ಮಿಕ್ಸಿಂಗ್ ಲೆಮನ್ ಜ್ಯೂಸ್ ಹಾಕಿ. ಆಲಿವ್ ಆಯಿಲ್ ಯಾವಾಗ ಹಾಕ್ತೀರಾ? ಹಾಕ್ತೀನಿ ಇಲ್ಲ ಬೋದು ಇವಾಗ ಹಾಕ್ತೀವಿ. ಆಯಿಲ್ ಹಾಕ್ತೀನಿ. ಹಾಕ್ಬೇಕಲ್ಲ? ಹೌದು ಹಾಕ್ಲೇಬೇಕು, ಮಿಕ್ಸ್ ಮಾಡ್ಕೋಬೇಕು. Yes. ಮತ್ತು ಅದರಲ್ಲೇ ಆಲಿವ್ ಆಯಿಲ್ ಹಾಕ್ತೀನಿ. ಎಸ್. ಓಹೋ ಚೆನ್ನಾಗಿ ನೆನೀತಲ್ಲ ಅದು? ನೆನೀತಿ. ಚಿಲ್ಲಿ ಸಾಸ್. ಎಸ್. ಸೋಯಾ ಸಾಸ್ ಹಾಕ್ತೀನಿ. ಇದು ಎಣ್ಣೆಲಿ ಕರಿಲ್ವಾ ನೀವು? ತವಾನೆ. ಓಕೆ. ಎಣ್ಣೆಲಿ ಕರಿಯೋದು ಒಂದು ಬೇರೆ, ಅದು ಹಿಟ್ಟು ಹಾಕ್ಬೇಕಾಗತ್ತೆ. ಬೇರೆ ಕಡ್ಲೆ ಹಿಟ್ಟು ಈ ಥರ ಹಾಕ್ತದೆ. ಇದು ಡೈರೆಕ್ಟ್ ಹಂಗೆ. ಬೇಯ್ಬೇಕಲ್ಲಪ್ಪ? ಸೋಯಾ ಸಾಸ್ ಬೇಯ್ತು ಸರ್. ಬೇಯ್ತಾ? ಬೇಯ್ತು, ಲೇಟ್ ಆಗುತ್ತೆ ಅಷ್ಟೇ. ಎಣ್ಣೆ ಹಾಕ್ಬಿಡ್ಬೇಕು. ಸ್ಟಾರ್ಟ್ ಮಾಡ್ಬೋದು ಸರ್ ಮಿಕ್ಸಿಂಗ್. ಓಕೆ. ಇದು ಸಾಕಾ? ಸಾಕು. ಈಗ ಆಲಿವ್ ಆಯಿಲ್ ಬೇರೆ ನಮ್ಮ ಇಮಾಮಿ ಬೇಡವಾ? ಇಲ್ಲ, ಇದೇ ಹಾಕೋಣ. ಅದೇ ಆಲಿವ್ ಚಿಕನ್ ಅಂದ್ರೆ ಆಲಿವ್ ಆಯಿಲ್ ಬೇಕು. ಓಕೆ ಸರ್. ಸ್ವಲ್ಪ ಉಪ್ಪು ಸರ್, ರುಚಿತೆ ಉಪ್ಪು. ಎಸ್. ನೀವು ಕೈಲಿ ಹಾಕೋದಲ್ಲ ಉಪ್ಪನ್ನ? ಕೈ ನಾವು ಸ್ಪೂನಲ್ಲಿ ಕರೆಕ್ಟ್ ಅಳತೆ ಅದು. ಹೌದು. ಏನಿದು? ಕಾರ್ನ್ಫ್ಲವರ್ ಬೇಕಾ? ಸ್ವಲ್ಪ ಇವಾಗ, ಇಲ್ಲಾಂದ್ರೆ ಉದುರುದ್ರ ಆಗ್ಬಿಡ್ತು ಚೂರು. ಏನು ಅಷ್ಟೊಂದು ಕಾರ್ನ್ಫ್ಲವರ್ ಬೇಕಾಗಿಲ್ಲ, ಅಷ್ಟೇ. ಓಕೆ. ಚೂರಾಗಿ ಮಸಾಲ ಸ್ವಲ್ಪ ಗಟ್ಟಿ ಹಿಡ್ಕೊಂಡ್ಬಿಡ್ತು ಅಷ್ಟೇ, ಬೇರೆ ಇಲ್ಲ ಅಲ್ವಾ? ಕಾರ್ನ್ಫ್ಲವರ್ ಹಾಕಿದ್ರೆ ಮಸಾಲ ಎಲ್ಲ ಗಟ್ಟಿಗೆ ಚಿಕನ್ ಹಿಡ್ಕೊಳ್ಳುತ್ತೆ. ಅದಕ್ಕೆ ಎಸ್. ನೀವು ಮಾಡಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಮೆತ್ತಗಾಗುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ಸ್ವಲ್ಪ ಆಯಿಲ್ ಹಾಕಿ. ಹಾಂ ಸರ್. ಓಕೆ. ಆಯಿಲ್ ಇದರಲ್ಲಿ ಬೇಕಾಗಲ್ವೇ ಏನು ಅಲ್ಲ? ಹೌದು, ಯಾರಲ್ಲಿ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಆಲಿವ್ ಆಯಿಲ್ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ. ಆಲಿವ್ ಆಯಿಲ್ ಬಂದು ಒಂದು ಆರೋಗ್ಯಕರವಾದಂಥ ಒಂದು ಎಣ್ಣೆ. ಅದು ಎಣ್ಣೆನ ಹಾಕಿ ಯೂಸ್ ಮಾಡಿದಾಗ ಮಾಡುವಂಥ ಪದಾರ್ಥಗಳ ರುಚಿ ಕೂಡ ಚೇಂಜ್ ಆಗುತ್ತೆ. ಇದು ತುಂಬಾ ಸಖತ್ತಾಗಿರುವಂಥದ್ದು. ಪ್ರಕಾಶ್ ಅವರು ಸುಮಾರು 15 ವರ್ಷದಿಂದ 20 ವರ್ಷಗಳ ಕಾಲ 5 ಸ್ಟಾರ್ ಹೋಟೆಲ್ಗಳಲ್ಲೇ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಅನುಭವ. ಚಾಟ್ಸು ಮತ್ತೆ ಸ್ವೀಟ್ಗೆ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ಒಂದು ಆಲಿವ್ ಆಯಿಲ್ ಚಿಕನ್ ಅನ್ನ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ. ಮುಚ್ಚಬೇಕಾ? ಮುಚ್ಚಿಬಿಟ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಸಾಕು, ಆಯ್ತು. ಮಸಾಲ ಆಯ್ತಲ್ಲ? ಯಾಕಂದ್ರೆ ನಾವು ಇದನ್ನ ಎಲ್ಲೂ ಬೇಯಿಸ್ಕೊಂಡಿಲ್ಲ ಚಿಕನ್ ಅನ್ನ. ಹೌದೌದು. ನಾವು ಹಾಗೆ ಬಿಟ್ರೆ ಅದು ಕುಕ್ ಆಗಲ್ಲ. ಓಕೆ ಪ್ರಕಾಶ್ ರಾವ್, ತುಂಬಾ ಅದ್ಭುತವಾಗಿ ಆಗಿದೆ. ಒಳ್ಳೆ ಡ್ರೈ ಹಾಕಿ ನೋಡೋಣ ಹೆಂಗಾಗಿದೆ. ಎಸ್ ಎಸ್. ಆಲಿವ್ ಆಯಿಲ್ ಚಿಕನ್ ತುಂಬಾ ಸಖತ್ತಾಗಿ ಕಾಣ್ತಾ ಇದೆ. ನಮ್ಮ ಪ್ರಕಾಶ್ ಅವರು ಫಟಾಫಟ್ ಅಂತ ಮಾಡ್ಕೋಬಹುದು ಅಂತ ಆಲಿವ್ ಆಯಿಲ್ ಚಿಕನ್ ತೋರಿಸ್ಬಿಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸಿದ್ವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಲಿವ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಲ್ಲಿ ಫ್ಲೇಕ್ಸ್, ನಿಂಬೆ ರಸ, ಆಲಿವ್ ಎಣ್ಣೆ, ಚಿಲ್ಲಿ ಸಾಸ್, ಸೋಯಾ ಸಾಸ್, ಉಪ್ಪು, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿ. ಕಾದ ತವಾದ ಮೇಲೆ ಆಲಿವ್ ಎಣ್ಣೆ, ಚಿಕನ್ ಹಾಕಿ 10 ನಿಮಿಷ ಫ್ರೈ ಮಾಡಿದರೆ ಆಲಿವ್ ಚಿಕನ್ ರೆಡಿ ಟು ಈಟ್. ಟೇಸ್ಟ್ ಮಾಡೋಣ. ಮಾಡಿ ಸರ್. ಆಲಿವ್ ಆಯಿಲ್ ಚಿಕನ್ ಈ ಆಲಿವ್ ಆಯಿಲ್ ಹಾಕಿ ಯೂಶಲಿ ನಾವು ಯಾರಿಗೂ ಯೂಸ್ ಮಾಡಲ್ಲ. ಬೆಂದಿದೆ. ನಮಗೆ ಸ್ವಲ್ಪ ಉಪ್ಪು ಖಾರ ಬೇಕು. ಚಪ್ಪೆ ಇದೆ, ಇದೊಂಥರ ಸಪ್ಪೆ ಇದು. ಬೇಡ ಅಂದ್ರೆ ಟ್ರೈ ಮಾಡಕ್ಕೆ
ಇದು ಟೇಸ್ಟೇ ಬೇರೆ, ಹೌದು. ಒಂಥರ ಮೈಲ್ಡು. ಆಲಿವ್ ಆಯಿಲ್ ಹಂಗೆ ನಮ್ಮ ಟೇಸ್ಟ್ನೇ ತೆಗೆದು ಬಿಡ್ತದೆ. ಅದೇನು ಚಪ್ಪ ಬಿಡುತ್ತೆ, ಎಣ್ಣೆ ಬಿದ್ದೆಸ್ನೇ ಟೇಸ್ಟ್ ಹೋಗ್ಬಿಡುತ್ತೆ ಒಂಥರ. ಇದು ಬೇರೆ ಟೇಸ್ಟು. ಇದು ಅರ್ನವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅವ್ರ ದಿನದೇ ಇದು. ಇನ್ನು ಬ್ಲಾಕ್ ಆಗ್ಬಿಡ್ತದೆ. ನಾವು ಫ್ರೈ ಮಾಡಿದ್ರೆ ಇನ್ನು ಬ್ಲಾಕ್ ಕಲರ್ ಬರ್ತದೆ. ಹೌದು, ರೋಸ್ಟ್ ಆಗುತ್ತೆ. ಚೆನ್ನಾಗಿದೆ, ಒಂಥರ ಬೇರೆ ರುಚಿ. ಒಳ್ಳೆ ಒಂದು ಸ್ನ್ಯಾಕ್ನ ತೋರ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಶ್. ಆಲಿವ್ ಆಯಿಲ್ ಚಿಕನ್ನು ತುಂಬ ಚೆನ್ನಾಗಿದೆ, ಒಂಥರ ಬೇರೆ ರುಚಿ. ಯೂಶ್ವಲಿ ಒಂದೇ ಥರ ತಿಂತಾ ಇರ್ತೀವಿ, ನಮ್ಮ ಇಂಡಿಯನೈಸ್ ಮಾಡಿ. ಇದು ಪಕ್ಕ ಇದು ಫಾರಿನವ್ರು ತಿನ್ನೋ ಥರನೇ ಇದೆ. ಓಕೆ, ನೋ ಪ್ರಾಬ್ಲಮ್. ಇದನ್ನು ಖಾಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಫೋನ್ ಮಾಡಿ, ಮುರಳಿಯವರೇ ನಮಗೊಂದು ಚಾನ್ಸ್ ಕೊಡಿ, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ. ಖಂಡಿತವಾಗಲೂ ಚಾನ್ಸ್ ಯಾವತ್ತೂ ಓಪನ್ ಇದೆ. ನೀವು ಬರಬೇಕಷ್ಟೇ, ಅಡುಗೆ ಮಾಡಬೇಕಷ್ಟೇ, ರುಚಿ ನಾನು ನೋಡಬೇಕಷ್ಟೇ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೊತೆಗೆ ಸೋಮವಾರದಿಂದ ಶುಕ್ರವಾರ ತನಕ ಮುಸ್ಸಂಜೆ ಮಾತಿದೆ. ನಾನು ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಝೀಲ್ ಬರ್ತಾ ಇದ್ದೀನಿ. ನೀವು ನನಗೆ ಫೋನ್ ಮಾಡ್ಬೋದು. ಜೊತೆಗೆ ನನ್ನ ಜೊತೆಗೆ ಝೀ ವಾಹಿನಿಯ ಎಲ್ಲ ಧಾರಾವಾಹಿಯವರು ಇರ್ತಾರೆ, ಮಾತಾಡ್ಬೋದು ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ